ಈ ವಿಡಿಯೋದಲ್ಲಿ ಮನೆ ಮಾಲಕರಿಗೆ ಹೆಚ್ಚುವರಿ ಬಳಕೆದಾರ ಪ್ರವೇಶವನ್ನು ಹೇಗೆ ರಚಿಸುವುದು ಎಂಬುದರ ಕುರಿತು ನಾವು ಕಲಿಯುತ್ತಿದ್ದೇವೆ. ನಿಮ್ಮ ಇತರ ಕುಟುಂಬ ಸದಸ್ಯರು ಅಥವಾ ಸ್ನೇಹಿತರಿಗೆ ಎನ್ಫೇಸ್ ಆಪ್ ಮೂಲಕ ಎನ್ಫೇಸ್ ಸಿಸ್ಟಮ್ ಅನ್ನು ವೀಕ್ಷಿಸಲು ಹೆಚ್ಚುವರಿ ಎನ್ಫೇಸ್ ಖಾತೆಗೆ ನೋಂದಾಯಿಸಿಕೊಳ್ಳುವುದು ಹೇಗೆ ಎಂದು ಇಲ್ಲಿ ನಾವು ನೋಡುತ್ತೇವೆ. ಸೋಲಾರ್ ಪ್ಲಾಂಟ್ ಅನ್ನು ಕಮಿಷನಿಂಗ್ ಮಾಡಿದ ನಂತರ ಪ್ರಾಥಮಿಕ ಬಳಕೆದಾರರು ಐಡಿಗಾಗಿ ಪ್ರವೇಶವನ್ನು ಈಗಾಗಲೇ ರಚಿಸಲಾಗಿದೆ ಮತ್ತು ಇನ್ಸ್ಟಾಲರ್ ಮನೆ ಮಾಲಕರಿಗೆ ನೀಡಲಾಗುತ್ತದೆ. ನೋಂದಣಿಗಾಗಿ enlighten.enfaceenergy.comಗೆ ಭೇಟಿ ನೀಡಿ. ಎನ್ಲೈಟನ್ಗಾಗಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಹೊಸ ನೋಂದಣಿ ಟ್ಯಾಬ್ನಲ್ಲಿ ನೀವು 4 ಆಯ್ಕೆಗಳನ್ನು ನೋಡುತ್ತೀರಿ. ನಾನು ಮನೆ ಮಾಲೀಕ ಎಂದು ಆಯ್ಕೆ ಮಾಡಿ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ. ಫಾರ್ಮ್ ಅನ್ನು ಪೂರ್ಣಗೊಳಿಸಿದ ನಂತರ ಸಲ್ಲಿಸು ಕ್ಲಿಕ್ ಮಾಡಿ. ನಿಮ್ಮ ನೋಂದಾಯಿತ ಇಮೇಲ್ ಐಡಿಯಲ್ಲಿ ಪರಿಶೀಲನಾ ಕೋಡ್ನೊಂದಿಗೆ ನೀವು ಇಮೇಲ್ ಅನ್ನು ಸ್ವೀಕರಿಸುತ್ತೀರಿ. ಪರಿಶೀಲನಾ ಕೋಡ್ ನಮೂದಿಸಿ ಮತ್ತು ನಿಮ್ಮ ಪಾಸ್ವರ್ಡ್ ರಚಿಸಿ. ನಿಮ್ಮ ಎನ್ಫೇಸ್ ಖಾತೆಯನ್ನು ಯಶಸ್ವಿಯಾಗಿ ರಚಿಸಲಾಗಿದೆ. ಈಗ ನೋಂದಾಯಿತ ಇಮೇಲ್ ಐಡಿ ಸೈಟ್ಗೆ ಪ್ರವೇಶವನ್ನು ಒದಗಿಸಲು ಎನ್ಫೇಸ್ ಗ್ರಾಹಕ ಬೆಂಬಲಕ್ಕೆ ಕರೆ ಮಾಡಿ. ಪ್ರವೇಶ ನೀಡಿದ ನಂತರ ಮನೆ ಮಾಲಕರು ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ ಎನ್ಫೇಸ್ ಆಪ್ ಅನ್ನು ಡೌನ್ಲೋಡ್ ಮಾಡಬಹುದು ಮತ್ತು ಸಿಸ್ಟಮ್ ಅನ್ನು ವೀಕ್ಷಿಸಬಹುದು.